ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ 11 ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗಾಗಲೇ ಜೈಲಲ್ಲಿರೋದು. ನಿಖಿಲ್ ಸೋಸ್ಲೆ ಈಗಾಗಲೇ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ನಿಖಿಲ್ ಹೇಳಿಕೆಯ ಮೇಲೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮೊನ್ನೆ ಕಬ್ಬನ್ ಪಾರ್ಕ್ ಪೊಲೀಸರು ಆತನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಏನೇನಾಯ್ತು, ಯಾವ ರೀತಿಯಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಕೆಲವೊಂದು ಸ್ಫೋಟಕ ಹೇಳಿಕೆಗಳನ್ನ ಕೂಡ ಆತ ಕೊಟ್ಟಿದ್ದಾನೆ. ಒಮ್ಮೊಮ್ಮೆ ಒಂದೊಂದು ಹೇಳಿಕೆಯನ್ನ ನಿಖಿಲ್ ಸೋಸ್ಲೆ ಕೊಡ್ತಾ ಇದ್ದಾನೆ. ಸೊ ವಿಕ್ಟರಿ ಪರೇಡ್ ಪೋಸ್ಟ್ ಬಗ್ಗೆನೇ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡೆರಡು ಪೋಸ್ಟ್ಗಳನ್ನ ಮಾಡಲಾಗಿತ್ತು. ಒಂದು ಅದರಲ್ಲಿ ಎಲ್ಲರೂ ಫ್ರೀಯಾಗಿ ಬರಬಹುದು ಅನ್ನುವಂಥದ್ದು, ಈ ವಿಕ್ಟರಿ ಪರೇಡ್ ಅಲ್ಲಿ ಪಾಲ್ಗೊಳ್ಳಬಹುದು ಅನ್ನುವಂಥದ್ದು, ಜೊತೆಗೆ ಇನ್ನೊಂದು ಪೋಸ್ಟ್ ಅಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಕೂಡ ಪರೇಡ್ ಇರುತ್ತೆ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದ್ಸಲ ಬೆಳಗ್ಗೆ ಆ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ, ಆಮೇಲೆ ಅದನ್ನ ಮತ್ತೆ ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಪೋಸ್ಟ್ ಅನ್ನ ಹಾಕ್ತಾರೆ. ಈಗ ಆ ಎರಡು ಪೋಸ್ಟ್ಗಳ ಬಗ್ಗೆನೇ ಈಗ ಸಾಕಷ್ಟು ಒಂದು ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿಖಿಲ್ ಸೋಸ್ಲೆ ಹೇಳ್ತಾನೆ, ಆ ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾನು ಅಹಮದಾಬಾದ್ನಲ್ಲಿ ಇದ್ದಾಗ ಪೋಸ್ಟ್ ಹಾಕಿರೋದು, ಎಲ್ಲರ ಅನುಮತಿಯನ್ನ ಪಡೆದೇ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿರೋದು, KSCA DNA ಅನುಮತಿ ಕೊಟ್ಟ ಬಳಿಕವೇ ಪೋಸ್ಟ್ ಹಾಕಿರೋದು ಅನ್ನುವಂತಹ ವಿಚಾರವನ್ನ ನಿಖಿಲ್ ಸೋಸ್ಲೆ ಹೇಳ್ತಾ ಇದ್ದಾನೆ. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಂದ್ರೆ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, KSCA ಆಗಿರ್ಬೋದು, DNA ಬಗ್ಗೆಯೇ ಇದೀಗ ನಿಖಿಲ್ ಆರೋಪವನ್ನ ಮಾಡ್ತಾ ಇರೋದು. ನಿಖಿಲ್ ಇದೀಗ RCBಯ ಆತ ಮಾರ್ಕೆಟಿಂಗ್ ಹೆಡ್ ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಖಿಲ್ ಹೇಳಿಕೆ ಮುಂದಿಟ್ಟುಕೊಂಡೇ ಸಿಐಡಿ ತನಿಖೆ ಚುರುಕುಗೊಳಿಸಿದೆ. KSCA RCB ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧ ಆಗಿದೆ. ಮ್ಯಾಚ್ ಗೆದ್ದ ಕೂಡಲೇ ಆದ ಚರ್ಚೆಗಳ ಬಗ್ಗೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಸಿಐಡಿ ತನ್ನ ತನಿಖೆಯನ್ನ ತೀವ್ರಗೊಳಿಸಿದೆ. ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಸಂದರ್ಭದಲ್ಲಿ ನಿಖಿಲ್ ಸೋಸ್ಲೆ ಸ್ಟೇಟ್ಮೆಂಟೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆ ಎರಡು ಪೋಸ್ಟ್ಗಳು ಕೂಡ ತನಿಖೆಗೆ ಇನ್ನಷ್ಟು ಸಹಕಾರಿಯನ್ನು ಕೊಡುವಂತಹ ಸಾಧ್ಯತೆಗಳು ಇದೆ. ಸೊ ಈಗ ಸಿಐಡಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ, ಜೊತೆಗೆ ನಿಖಿಲ್ ಸೋಸ್ಲೆ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ನವಿತಾ, ಖಂಡಿತವಾಗ್ಲೂ 11 ಜನಗಳ ಅದೇ ಸ್ಟೇಡಿಯಂ ಬಳಿ 11 ಜನಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಈಗಾಗಲೇ ನಿಖಿಲ್ನ ಒಂದು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ, ಅದರ ಜೊತೆಗೆ ಇನ್ನೂ ಕೂಡ ಅಂದ್ರೆ ಸಾಕಷ್ಟು ಜನ ಹೇಳಿಕೆಗಳನ್ನು ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥ. ಇನ್ನು ಸೋಮವಾರ ಅಂದ್ರೆ ನಾಳೆ, ನಿನ್ನೆ ಇವತ್ತು ರಜೆ ಇರೋದ್ರಿಂದ ನಾಳೆ ಅವ್ರ 4 ಜನರನ್ನ ಕೂಡ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ನಿಖಿಲ್ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರುಗಳ ಮುಂದೆ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಏನಂತಂದ್ರೆ, ನಾನು ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ, KCA ಹಾಗೂ DNA ಮಾರ್ಕೆಟಿಂಗ್ ಅವ್ರನ್ನ ಕೇಳಿನೇ ನಾನು ಪೋಸ್ಟ್ ಅನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಾನು ಪ್ಲೇಯರ್ಸ್ ಜೊತೆಗೆ ಅಹಮದಾಬಾದ್ ಅಲ್ಲಿ ಇದ್ದೆ. ಈ ಪೋಸ್ಟ್ ಅನ್ನು ಮಾಡಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲಿ ಏನ್ ನಡೀತಿದೆ, ಎಂತ ಬೆಳವಣಿಗೆ ಆಗಿದೆ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರಣೆಗೆ ಸಂಬಂಧಪಟ್ಟಾಗೆ ಪೊಲೀಸರಿಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ನಿಖಿಲ್ ಸೋಸ್ಲೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ IO ಅಂದ್ರೆ ಕಬ್ಬನ್ ಪಾರ್ಕ್ ನಲ್ಲಿ 2-3 ಜನ ಆತನನ್ನ ಕ್ವಶನಿಂಗ್ ಮಾಡಿದಾಗ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಸದ್ಯಕ್ಕೆ ಯಾವಾಗ ಅಧಿಕೃತವಾಗಿ CIDಗೆ ಫೈಲ್ ಟ್ರಾನ್ಸ್ಫರ್ ಆಯ್ತು ಅಂದ್ರೆ, ಕೇಸು CIDಗೆ ಅಧಿಕಾರಿಗಳಿಗೆ ಹಸ್ತಾಂತರ ಆಯ್ತು, ಇನ್ನು ಮ್ಯಾಜಿಸ್ಟ್ರೇಟ್ ಮುಖಾಂತರ 4 ಜನರನ್ನ ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆದ ನಂತರ ವಶಕ್ಕೆ ಪಡಿತಾ ಇರ್ತಕ್ಕಂಥದ್ದು. ಈಗಾಗಲೇ ಫೈಲ್ ಸಬ್ಮಿಷನ್ CID ಅಧಿಕಾರಿಗಳಿಗೆ ಆಗಿದ ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು, CID ಅಧಿಕಾರಿಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇರ್ತಕ್ಕಂಥ ಏನ್ KCA ಸ್ಟೇಡಿಯಂ ಇದೆ ಅಲ್ಲಿ ಬಂದು ಯಾವ್ಯಾವ ಗೇಟ್ ಬಳಿ ಎಷ್ಟೆಷ್ಟು ಡೆತ್ ಆಗಿದೆ, ಯಾವ ರೀತಿ ಅನಾಹುತಗಳಾಗಿದೆ ಅನ್ನೋ CCTV ಫುಟೇಜ್ ಅನ್ನು ಕೂಡ ಹುಡುಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಲವು ಫುಟೇಜ್ ಗಳನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಭದ್ರತೆಯ ವಿಚಾರ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ಎಷ್ಟುವರ ಮಟ್ಟಿಗೆ ಪೊಲೀಸರ ಭದ್ರತೆ ಇತ್ತು. ಈಗ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇರೋದೇ ವಿಧಾನಸೌಧದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂ ಇರಲಿಲ್ಲ ಅಂತಹ ಭದ್ರತೆ ಅಂತ. ಈ ವಿಚಾರದಲ್ಲಿ ಏನೆಲ್ಲ ತನಿಖೆ ನಡೀತಾ ಇದೆ? ಖಂಡಿತವಾಗ್ಲೂ ಅದೇ ವಿಚಾರಕ್ಕೆ ಬರ್ತಾ ಇದೆ ನವಿತಾ. ಏನಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಈಗಾಗಲೇ ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಅನ್ನೋದು. ಆದ್ರೆ ಕಾರಣಾಂತರಗಳಿಂದ ಸುಮಾರು 700ರಿಂದ 800ಕ್ಕಿಂತ ಹೆಚ್ಚು ಪೊಲೀಸರು ಅಲ್ಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಫುಲ್ ರೋಡ್ ಬ್ಲಾಕ್ ಆಗಿರೋದ್ರಿಂದ ಪೊಲೀಸರು ಸ್ಟೇಡಿಯಂ ಬಳಿ ಕೂಡ ಆಗಕ್ಕಾಗ್ಲಿಲ್ಲ. ಆದ್ರೆ ಅಲ್ಲಿ ಏನೊಂದು ರಾಜಕಾರಣಿಗಳ, ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಹ ವಿಧಾನಸೌಧಕ್ಕೆ ಆಗಮಿಸಿರೋದ್ರಿಂದ ಸ್ಟೇಡಿಯಂ ಬಳಿ ಕರ್ತವ್ಯ ನಿರ್ವಹಿಸಬೇಕಾದಂತ ಪೊಲೀಸರು ವಿಧಾನಸೌಧದ ಬಳಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು.
ಇನ್ನು ಇದೇ ವಿಚಾರವಾಗಿ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದೋಬಸ್ತನ್ನ ಪೊಲೀಸರು ಅಲ್ಲಿ ಏರ್ಪಾಡು ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಸ್ಟೇಡಿಯಂ ಬಳಿ ಅಷ್ಟು ಜನ ಬರಲ್ಲ ಅಂತ ಹೇಳಿ ಸಾಕಷ್ಟು ಜನ ಪೊಲೀಸರು ಅಲ್ಲಿ ಕಡಿಮೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಶಾರ್ಟ್ ಟರ್ಮ್ ಆಫ್ ಎ ಪೀರಿಯಡ್ ಅಲ್ಲಿ ಇಷ್ಟೆಷ್ಟು ಪೊಲೀಸರನ್ನ ಇಟ್ಕೊಂಡು ಸುಮಾರು 38,000 ಆಸನವುಳ್ಳ ಸ್ಟೇಡಿಯಂಗೆ 2 ರಿಂದ 3 ಲಕ್ಷ ಜನ ಒಟ್ಟಿಗೆ ಬರೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ಸಾವು ನೋವು ಸಂಭವಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರ ವೈಫಲ್ಯ ಅಂತ ಹೇಳಿ ಸರ್ಕಾರ ಹೇಳಿ ಈಗಾಗಲೇ ಸುಮಾರು 3 ಹೈಯರ್ ಅಥಾರಿಟಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಕೂಡ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಈಗಾಗಲೇ ಏನು ಡಿಸಿ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥ. ಈ ಹಿಂದೆ ದಯಾನಂದ್ ನಗರ ಪೊಲೀಸ್ ಆಯುಕ್ತ ಇರೋಂಥ ಈ ಹಿಂದೆ ಇರ್ತಕ್ಕಂಥ ದಯಾನಂದ್ ಅವರಿಗೆ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು. ಅದೇ ವಿಚಾರವಾಗಿ ಕೆಲವು ದಾಖಲಾತಿಗಳನ್ನ ಡಿಸಿಗೆ ಕೊಡಬೇಕಾಗಿತ್ತು. ಯಾಕಂದ್ರೆ ಜಿಲ್ಲಾಧಿಕಾರಿ ತನಿಖೆಯನ್ನು ಅರ್ಬನ್ ಡಿಸಿ ತನಿಖೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಹೇಳಿಕೆಗಳನ್ನ ಜೊತೆಗೆ ಕೆಲವು ಏನೊಂದು RCB ಅವರು ಪೋಸ್ಟ್ ಮಾಡಿದ್ರು, ಆ ಪೋಸ್ಟ್ಗಳೆಲ್ಲವನ್ನು ಕೂಡ ಡಿಸಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಈಗ ಬಂದಂತ ಸೀಮಂತ್ ಕುಮಾರ್ ಏನಿದ್ದಾರೆ ನಗರ ಪೊಲೀಸ್ ಆಯುಕ್ತರು, ಈಗಿರ್ತಕ್ಕಂಥ ನಗರ ಪೊಲೀಸ್ ಆಯುಕ್ತರು ಕೆಲವು ದಾಖಲಾತಿಗಳನ್ನೆಲ್ಲ ಕೂಡ CID ಅಧಿಕಾರಿಗಳಿಗೆ ಕೊಡಬೇಕು. ಜೊತೆಗೆ ಇನ್ನು ಹೆಚ್ಚಿನ ವಿಚಾರವಾಗಿ ನಮ್ಮ ಏನೊಂದು ಡಿಸಿ ಇದ್ದಾರೆ ಅವ್ರಿಗೂ ಕೂಡ ಅರ್ಬನ್ ಡಿಸಿಗೂ ಕೂಡ ಸಬ್ಮಿಷನ್ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಗೇಟ್ ಬಳಿ ಇರ್ತಕ್ಕಂಥ ಕೆಲವು ಪೊಲೀಸ್ ಅಂದ್ರೆ ಗೇಟ್ ನಂಬರ್ 6, 7 ಹಾಗೂ 21, 22 ಗೇಟ್ ಬಳಿ ಏನು ಅನಾಹುತಗಳು ಸಂಭವಿಸಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕರ್ತವ್ಯ ನಿರ್ವಹಣೆಯಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಅನ್ನು ಕೂಡ ಹೇಳಿಕೆ ಪಡೆಯೋಕೆ CID ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ನಾಳೆ 4 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಮಾಡೋಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು CID ಅಧಿಕಾರಿಗಳು. ನವಿತಾ.